ನಾನು ಕಳೆದ 35 ವರ್ಷಗಳಿಂದ ರಾಜಕೀಯ ಹಿಂಸೆ, ರಾಜಕೀಯ ಉಪಟಳ, ರಾಜಕೀಯ ತೊಂದರೆಗಳನ್ನು ಅನುಭವಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದವನು. ನಾನು ಕನಸಿನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸೇರ್ತೇನೆ ಅಂತ ನಾನು ಭಾವಿಸಿರಲಿಲ್ಲ. ರಾಜಕೀಯ ಬದಲಾವಣೆಗಳಿಂದ ನಾನು ಭಾರತೀಯ ಜನತಾ ಪಕ್ಷವನ್ನು ಬಹಳ ಸಂತೋಷದಿಂದ ಇವತ್ತು ಸೇರಿದ್ದೇನೆ. ಈ ದೇಶದ ಅಖಂಡತೆಗೆ ಬೇಕಾಗಿ, ಈ ದೇಶದ ಸಮಗ್ರತೆಗೆ ಬೇಕಾಗಿ ಭಾರತೀಯ ಜನತಾ ಪಕ್ಷ ಕಟಿಬದ್ಧವಾಗಿದೆ ಮತ್ತು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂಥದ್ದನ್ನು ಇದು ವಾಜಪೇಯಿಯವರ ಸರ್ಕಾರದಲ್ಲಿ ಮತ್ತು ಅದ್ವಾನಿಯವರ ಒಂದು ಮುಖಂಡತ್ವದಲ್ಲಿ ಸಾಬೀತುಪಡಿಸಿದೆ. ಹಿಂದಿನ ಮಂತ್ರಿಮಂಡಲದಲ್ಲಿ, ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಮಂತ್ರಿಮಂಡಲದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡು ಏನೂ ಕೂಡ ಶೂನ್ಯ ಸಾಧನೆಯನ್ನು ಮಾಡಿದಂಥ 2 ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ. ಒಬ್ಬರನ್ನ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆಗಿಳಿಸಿದ್ದಾರೆ, ಒಬ್ಬರು ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಅವರು ಸ್ಪರ್ಧೆಗಿಳಿದಿದ್ದಾರೆ. ಇವರ ಸಾಧನೆಗಳು ಏನು ಅಂತ ಹೇಳಿದರೆ, ರಾಜಕೀಯ ಹಿಂಸೆ ಕೊಡುವಂಥ ಒಂದು ಸಾಧನೆ ಬಿಟ್ಟರೆ ಮತ್ತು ಫಿನಿಶ್ ಮಾಡುವಂಥ ರಾಜಕೀಯ ಒಂದು ಸಾಧನೆಗಳನ್ನು ಬಿಟ್ಟರೆ, ಡಿಸ್ಟ್ರಕ್ಟಿವ್ ನೇಚರ್ನ ರಾಜಕೀಯ ಸಾಧನೆಗಳನ್ನು ಬಿಟ್ಟರೆ ಬೇರೆ ಯಾವುದನ್ನು ನಾನು ಅವರಲ್ಲಿ ಕಂಡಿಲ್ಲ. ಯಾವುದೇ ಒಂದು ಕೃಷಿ ಮಾಡಿ ಇವರಿಗೆ ಗೊತ್ತಿಲ್ಲ, ಕಸಿ ಮಾಡಿ ಗೊತ್ತಿದೆ. ಯುವಕರೇ ನಮ್ಮ ಪಕ್ಷದ ಒಂದು ಆಧಾರ ಸ್ತಂಭ. ಯುವಕರು ಇವತ್ತು ಕಾರ್ಯಕರ್ತರಾಗಿ ಬಹಳ ದುಡಿದು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾ ಇದ್ದಾರೆ. ಹಾಗೆ ಇವತ್ತು ಬಹಳ ವಿಶೇಷವಾಗಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ, ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದಂಥ ಎಲ್ಲ ಕಾರ್ಯಕರ್ತರಿಗೂ ಇವತ್ತು, ಅದಲ್ಲದೆ ಇವತ್ತು ಗಂಗಾಧರ ಗೌಡರಿಗೂ ನಾವು ಬಹಳ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ನಾವು ನೀವು ಸೇರಿ ಜೊತೆಗೂಡಿ ಪಕ್ಷವನ್ನು ಬೆಳೆಸೋಣ. ಎಲ್ಲ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ಬಂದಿದ್ದಾರೆ. ಪಕ್ಷವನ್ನ ಭದ್ರಪಡಿಸುವಂತ ಬುನಾದಿ ಎಡೆಗೆ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಬಂದಿರತಕ್ಕಂಥವರನ್ನೆಲ್ಲರನ್ನ ಭಾರತೀಯ ಜನತಾ ಪಾರ್ಟಿ ಆತ್ಮೀಯತೆಯಿಂದ ಕಾಣುತ್ತೆ. ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ನಮ್ಮ ಪಾರ್ಟಿಯೊಟ್ಟಿಗೆ ಬಂದವರು, ಕಾರ್ಯವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕರಾಗಬಲ್ಲರು.